ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ನಮ್ಮ ಗೀತಕ್ಕ ಅವರು ಅಂದರೆ ನಾದಿನಿ ಅವರು ಕೊಟ್ಕೊಳ್ಸಿದ್ರು, ಕಾಯಿನೇ ಕೊಟ್ಕೊಳ್ಸಿದ್ರು ಅವರು. ನಾವು ಹಣ್ಣಾಗಲಿ ಅಂತ ಹೇಳಿ ಹಾಗೆಯೇ ಒಂದು ಮಂಕ್ರಿಗೆ ಹಾಕಿ ಇಟ್ಟಿದ್ದೀವಿ. ಔಷಧಿ ಏನೂ ಇಟ್ಟಿಲ್ಲ ಹಣ್ಣಾಗೋಗೆ, ಹಾಗೇ ಹಣ್ಣಾಗಲಿ ಅಂತ ಇಟ್ಟಿದ್ದೀವಿ. ಇದಕ್ಕೆ ಹಣ್ಣಾಗೋದಕ್ಕೆ ಔಷಧಿ ಏನು ಅದೇನು ಹೆಲ್ದಿ ಕೂಡ ಅಲ್ಲ, ಹಾಗಾಗಿ ನಾವು ಹಾಗೆ ಹಣ್ಣಾಗಲಿ ಅಂತ ಇಟ್ಟಿದ್ದೀವಿ. ಇವತ್ತು ಶನಿವಾರ, ಮಂಗಳವಾರ ಹಬ್ಬ ಕೂಡ ಇದೆ. ಶನಿವಾರ ರಜಾ ಕೂಡ ಇತ್ತು ನಮ್ಮ ಮನೆಯವ್ರಿಗೆ, ಹಾಗಾಗಿ ರಾಗಿನೆಲ್ಲ ಮಾಡಿಟ್ಟಿದ್ರು ಅಮ್ಮ ಒಣಗಿಸಿ. ನಾ ಇವತ್ತು ಹೋಗಿ ರಾಗಿ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ ಮಿಲ್ಲಿಗೆ. ನೋಡಿ, ಅಕ್ಕಿ ಹಿಟ್ಟು ಅಷ್ಟೇ. ನಮ್ಮೂರಲ್ಲಿ ಮಿಲ್ಲು ಕೂಡ ಏನಿಲ್ಲ, ಬೇರೆ ಹೋಗಿ ಹಾಕಿಸ್ಕೊಂಡು ಬರಬೇಕು. ಹಾಗಾಗಿ ನಮ್ಮ ಮನೆಯವರು ಇವತ್ತು ರಜಾ ಇತ್ತಲ್ಲ, ಹಾಕಿಸ್ಕೊಂಡು ಬಂದಿದ್ದಾರೆ. ಇನ್ನು ಇವತ್ತು ನಾಳೆ ಭಾನುವಾರ ಕೊಬ್ಬರಿ ಬೇರೆ ಸುಳಿಯೋದಕ್ಕೆ ಬರ್ತಾರೆ ಅಂತಿದ್ರು. ಹಾಗಾಗಿ ನಾನಿವತ್ತು ಹಸಿಟ್ಟು ಎಲ್ಲ ಇಟ್ಕೊತೀನಿ. ಮತ್ತು ಅಕ್ಕಿನೂ ಕೂಡ ಸ್ವಲ್ಪ ಮಾಡ್ಕೊಬೇಕು ಹಬ್ಬಕ್ಕೆ. ಮಂಗಳವಾರ ಹಬ್ಬ ಇದೆ, ಸೋಮವಾರ ಎಲ್ಲ ಇನ್ನು ಮಕ್ಳಿಗೂ ಕೂಡ ಸ್ಕೂಲ್ ಇದೆ. ತಿಂಡಿ, ಅಡುಗೆ, ಮನೆ ಕ್ಲೀನಿಂಗು, 2 ಮನೆ ಕ್ಲೀನಿಂಗ್ ಮಾಡ್ಕೊಳೋದ್ರಲ್ಲೇ ಟೈಮ್ ಮುಗ್ದೋಗುತ್ತೆ ಅವತ್ತು. ಹಾಗಾಗಿ ಇವತ್ತೇ ಎಲ್ಲ ರೆಡಿ ಮಾಡ್ಕೊತೀನಿ, ಅಕ್ಕಿ ಮತ್ತು ಹಿಟ್ಟನ್ನೆಲ್ಲ ಇಟ್ಕೊಂಡು. ಹಾಗೆ ಕೊಬ್ಬರಿ ಕೂಡ ಸುಳಿಯೋದಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನಾನು ಅವ್ರಿಗೆ ಟೀ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಮಕ್ಕಳು ಕೂಡ ತಗೊಂಡೋದ್ರು, ಅವರು ಅಲ್ಲೇ ಇದ್ದಾರೆ, ತೋಟದ ಹತ್ರನೇ ಹೋಗಿದ್ದಾರೆ. ಕೊಬ್ಬರಿ ಎಲ್ಲ ತೆಗ್ದಾಕ್ಬೇಕಲ್ಲ, ಹಾಗಾಗಿ ಮನೆ ಹತ್ರ ನಾನು ತಿಂಡಿ ಮಾಡ್ತಾಯಿದ್ದೆ. ಈಗ ಕೊಬ್ಬರಿಗೂ ಕೂಡ ಒಳ್ಳೆ ರೇಟ್ ಬಂದಿದೆ. ನೋಡಿ, ರೈತರದ್ದು ಹೇಗೆ ಅಂದರೆ ಇವಾಗ ಸ್ವಲ್ಪ ಕೊಬ್ಬರಿ ಸುಳಿಯೋದಕ್ಕೆ ಬಂದಿರೋದಿಲ್ಲ, ಕಮ್ಮಿ. ಇವಾಗ ರೈಟ್ ನೋಡಿದ್ರೆ ತುಂಬ ಚೆನ್ನಾಗಿ ರೈಟ್ ಬಂದಿದೆ, ಆದರೆ ಕೊಬ್ಬರಿನೇ ಇಲ್ಲ ಸುಳಿಯೋದಕ್ಕೆ, ಹಾಗಾಗಿದೆ. ರೈತರದ್ದು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಕೊಬ್ಬರಿ ಸುಳಿದಾಗ ರೈಟ್ ಸಿಗೋದಿಲ್ಲ, ರೈಟ್ ಇದ್ದಾಗ ಕೊಬ್ಬರಿ ಬಂದಿರೋದಿಲ್ಲ ಸುಳಿಯೋದಕ್ಕೆ. ಹೀಗೇ ನಮ್ಮದು ಸ್ವಲ್ಪ ಕೊಬ್ಬರಿ ಸುಳಿಸ್ತಾ ಇದ್ದೀವಿ. ನಾವು ರೈಟ್ ನೋಡಿಕೊಂಡು ಹೊಡಿಬೇಕು ಕೊಬ್ಬರಿನ. ಇವತ್ತು ಸುಳಿಸಿ ನೋಡಿಕೊಂಡು ಕೊಬ್ಬರಿ ಹೊಡಿತೀವಿ. ಒಂದೊಂದು ಸಲ ರೈಟು ಜಾಸ್ತಿ ಆಗುತ್ತೆ, ಒಂದೊಂದು ಸಲ ರೇಟ್ ಕಮ್ಮಿ ಆಗಿರುತ್ತೆ. ಹಾಗಾಗಿ ಪ್ಲೀಸ್, ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋಗಳ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಬೆಳಗ್ಗೆ ಇವತ್ತು ಅಡುಗೆ ಮಾಡ್ತಾಯಿಲ್ಲ, ಕೊಬ್ಬರಿ ಸುಳಿಯೋದಕ್ಕೆ ಬಂದಿದ್ದಾರೆ, ಒಂದಿಬ್ಬರು ಬಂದಿದ್ದಾರೆ. ಹಾಗಾಗಿ ತಿಂಡಿನೇ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲಾವ್ ಮಾಡು ಅಂತ ಹೇಳಿ ಶನಿವಾರ ಸಂತೆ ಇದೆಯಲ್ಲ, ತೊಗೊಂಡು ಬಂದಿದ್ರು. ಇವತ್ತು ಹೆಂಗಿದ್ರು ಭಾನುವಾರ ರಜೆ ಇದೆಯಲ್ಲ, ಹಾಗಾಗಿ ಕೊಬ್ಬರಿ ಸುಳಿಸೋಣ ಅಂತ ಹೇಳಿ ಸುಳಿಸ್ತಾ ಇದ್ದೀವಿ. ತಿಂಡಿನೂ ಅವ್ರಿಗೂ ಅಡುಗೆ ಇನ್ನು ಮಧ್ಯಾಹ್ನ ನೋಡೋಣ, ಮಧ್ಯಾಹ್ನ ಆಗುತ್ತೆ ಅಂತ ಹೇಳ್ತಿದ್ರು, ಹಾಗಾಗಿ ನೋಡಿಕೊಂಡು ಅಡುಗೆ ಮಾಡಬೇಕು. ಈಗ ತಿಂಡಿ ಮಾಡ್ತಾಯಿದ್ದೀನಿ. ನಾನು ಓಪನ್ನಾಗಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಒಬ್ರಿಗಾಗುವಷ್ಟು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಓಪನ್ನಾಗೆ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ಇದು ಇನ್ನೂ ಸ್ವಲ್ಪ ಬೇಯಬೇಕು, ಹಾಗಾಗಿ ಸ್ವಲ್ಪ ಹಾಗೆ ಅಳ್ಕೊಳ್ಳಿ. ಹಾಗೆ ಪಾತ್ರೆ ಕೂಡ ತೊಳ್ಕೊಂಡು ಬಂದೆ, ಒಂದು ಸ್ವಲ್ಪ ಪಾತ್ರೆ ಇದ್ವು ತಿಂಡಿ ತಗೊಂಡೋಗೋಷ್ಟಕ್ಕೆ. ಇವಾಗ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡ್ಕೊತೀನಿ. ಹಾಗೆ ತೋಟದ ಹತ್ರ ತಿಂಡಿನೂ ಕೂಡ ತಗೊಂಡು ಹೋಗಿದ್ವು. ಕೊಬ್ಬರಿ ಸುಳಿಯೋರೆಲ್ಲ ಫಸ್ಟು ತಿಂಡಿ ತಿಂದರು, ಆಮೇಲೆ ಮಕ್ಕಳು ನಮ್ಮ ಮನೆಯವರು ತಿಂಡಿ ತಿಂದರು. ನಮ್ಮ ಮನೆಯಲ್ಲಿ ನಾನು ಮನೆ ಹತ್ರನೇ ಇಲ್ಲೇ ಬಟ್ಟೆ ತೊಳೆದಾಕ್ತಾಯಿದ್ದೆ. ಫೋನ್ ಮಾಡಿದರು, ಇವಾಗ ಕೊಬ್ಬರಿ ಆದವು ಬಾ ಅಂತ. ಕೊಬ್ಬರಿ ಎಲ್ಲ ಒಳಗಡೆ ಹಾಕಬೇಕು, ಅಲ್ಲೇ ಶೆಡ್ ಒಳಗಡೆ ಹಾಕಿ
ಅಮ್ಮರು ಕೂಡ ಎಲ್ಲ ನೆಂಟರು ಮನೆಗೆ ಹೋಗಿದ್ದಾರೆ. ನಾನು ಕೂಡ ಇವಾಗ ತಿಂಡಿ ತಿಂತಾ ಇದ್ದೀನಿ. ಟೈಮ್ ಅಲ್ಲಿ 12:45 ಆಯಿತು. ಇವಾಗ ತಿಂದ್ಬಿಟ್ಟು ತೋಟದ ಹತ್ರ ಹೋಗಿ ಬಂದು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ತಿಂಡಿ ಪಾಲಕ್ ಪಲಾವ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಗಂಜಿನೂ ಕೂಡ ಮಾಡಿದ್ದೆ, ಸಿರಿಧಾನ್ಯಗಳ ರಾಗಿ ಗಂಜಿ. ಮುದ್ದೆಗೂ ಕೂಡ ಅದನ್ನೇ ಯೂಸ್ ಮಾಡೋದು. ಬೆಳಗ್ಗೆ ಇವತ್ತು ಗಂಜಿನೇ ತೊಗೊಂಡಿದ್ದೆ. ನಾನು ಬೆಳಗ್ಗೆ ಗಂಜಿ ಕುಡಿದಿದ್ದೆ. ಜ್ಯೂಸ್ ಏನು ಮಾಡ್ಕೊಳೋದಕ್ಕೆ ಟೈಮೇ ಸಾಕಾಗಲಿಲ್ಲ. ಸ್ವಲ್ಪ ಬಟ್ಟೆ ಕೂಡ ಇದ್ವು. ಮಂಗಳವಾರ ಕೂಡ ಹಬ್ಬ ಇದೆ, ಹಾಗಾಗಿ ಕೆಲಸ ಯಾವುದು ಪೆಂಡಿಂಗ್ ಇಟ್ಕೊಳೋ ಆಗಿಲ್ಲ. ಅವತ್ತಿನ ಕೆಲಸ ಎಲ್ಲ ಅವತ್ತೇ ಮುಗಿಸ್ಕೊಬೇಕು. ಹಾಗಾಗಿ ಇವಾಗ ಸ್ವಲ್ಪ ಬಟ್ಟೆ ಕೂಡ ತೊಳೆದಾಕ್ತೆ. ನಾವು UPSಗೆ ವಾಷಿಂಗ್ ಮಿಷಿನ್ದು ಕನೆಕ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಕರೆಂಟು ನೋಡಿಕೊಂಡೇ ಹಾಕ್ಕೊಬೇಕು, ಕರೆಂಟ್ ಇದ್ದಾಗ ಮಾತ್ರ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇನ್ನಿದ್ದೆಲ್ಲ ಕೈನಲ್ಲೇ ವಾಶ್ ಮಾಡಿದ್ದೀನಿ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ತೋಟದ ಹತ್ರ ಹೋಗಿದ್ದೆ. ಅಲ್ಲಿಂದ ಕೊಬ್ಬರಿ ಎಲ್ಲ ಅಟ್ಟಕ್ಕೆ ಹಾಕಿ ಬಂದು ಸ್ವಲ್ಪ ಮಗ್ಗೆಲ್ಲ ಎತ್ಕೊಳ್ತಾ ಇದ್ದೀನಿ. ಮಕ್ಕಳು ಕೂಡ ಸ್ನಾನ ಮಾಡ್ಕೊಳಕ್ಕೂ ಹೋಗಿದ್ದಾರೆ. ತುಂಬ ಬಿಸಿಲಿದೆ, ಮತ್ತು ಬಿಸಿಲಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ, ಹಾಗಾಗಿ ಧೂಳು ಕೊಬ್ಬರಿದೆಲ್ಲ ತೆಗ್ದಾಕಿದ್ದು ಬಟ್ಟೆ ಎಲ್ಲ ಕೂಡ ಗಲೀಜಾಗಿತ್ತು. ಹಾಗಾಗಿ ಸ್ನಾನ ಮಾಡ್ಕೊತಾ ಇದ್ದಾರೆ ಮಕ್ಕಳು ಕೂಡ. ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ ಇಟ್ಟಿಟ್ಟಿದ್ನಲ್ಲ ಬಟ್ಟೆನೂ ಕೂಡ ಸ್ನಾನ ಮಾಡಿದ ಬಟ್ಟೆ ಎಲ್ಲ ಸೇರಿಸಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಮತ್ತೆ ಬಟ್ಟೆಗಳು ತೊಳೆಯೋದು ಬೇಡ ಅಂತ ಹೇಳಿ ಸೋಮವಾರ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕಲ್ಲ, ಹಾಗಾಗಿ. ಮತ್ತು ನಾನು ಇದು ಬೀಟ್ರೋಟ್ ಮತ್ತು ಕ್ಯಾರೆಟ್ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ 3ದು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಜ್ಯೂಸನ್ನ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.